ಅಲ್ಲ ಆ, ಶ್ರೀಕಾಂತ, ನೀನೇ ವಿಚಾರ ಮಾಡು. ಆ ಮುದುಕಿಲ್ ಬಂದತ್ತಲ್ಲ, ಖಾಲಿ ಎದಕ್ಕೆ ಉಪಯೋಗಲ್ಲ? ಏನು ಆ ಮುದುಕಿ ಏನು ಪಾರ್ವತಿನೇನು ನೋಡ್ಕೊಳಕಿಲ್ಲ ಐತಪ್ಪ ಅನ್ನಂಗೂ ಇಲ್ಲ, ಹೌದಿಲ್ಲ? ಯಾಕಕ್ಕ ಏನಾಯ್ತು? ಏ ಬಿಡ್ಲ, ಖಾಲಿ ಪೀಲಿ ಕೆಲ್ಸ ಇಲ್ದ ಆ ಮುದುಕಿಲ್ ಬಂದು ಕುಂತತಿ. ನೀ ಒಬ್ಬ ಮತ್ತಾಗ. ಅಲ್ಲ ಪಾರ್ವತಿ, ಸೂಕ್ಷ್ಮ ನಿನ್ ಸೊಸಿಗೆ ಹೇಳು ಕಳ್ಸಂತೇಳಿ. ಅಲ್ಲ ಅತ್ತಿಯಮ್ಮ, ನಾ ಹೆಂಗೆ ಹೇಳಕತ್ತದನ್ನ? ಆಕಿ ಏನು ಅನ್ಕೊಳಂಗಿಲ್ಲ ನಾ ಹಂಗೆ ಹೇಳಿದ್ರೆ. ಅಷ್ಟಕ್ಕೂ ಅದನ್ನ ಯಾಕೆ ಹೇಳ್ಬೇಕು? ಇದ್ರೆ ಇರ್ಲಿ ಬಿಡ್ರಿ, ಏನು ಆಸ್ತಿ ಬೇಡೈತೆ ಪಾಪ, ತಿನ್ನೋದ್ರಾಗಂತೂ ತಿಂತಾರ ಇರ್ತಾರ. ಅದು ಈ ಟೈಮ್ನೇ ಬೇಕ ಅನುಗ ಅಂತೇಳೆಲ್ಲ ಕರ್ಸಿರೋದು. ಅಂದ್ರೆ ನನಗೇನು ಗೊತ್ತಾಗೋದಿಲ್ಲವ, ಎಲ್ಲ ಮುದುಕಿಗೆ ಗೊತ್ತಾಗೋದು. ನಾಳೆ ಅನ್ನೋರು ನೀವು, ನೀ ಏನು ನೋಡ್ಕೊಂಡು ಹೋಗಿ ಆ ಮುದುಕಿ ನೋಡ್ಕೊಂಡೈತೆ ಎಲ್ಲ ಚಂದಗೆ ಅಂತ ಅನ್ನೋರು ನೀವು. ತೋತಾ ಯಾರು ಹಂಗಂತಾರೆ ಹೇಳ್ರಿ? ಯಾಕೆ ಹಂಗೆ ತಿಳ್ಕೊಂತೀರಿ? ಏನವ ತಿಳ್ಕೊಂತೀಯ ಬಿಡ್ತೀಯ ನೋಡು, ನನಗೆ ಯಾಕೆ ಹಂಗ ಅನಿಸ್ತತಿ. ಥೋ, ನೀವಿಂತ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ದೇವ್ರೆ ಎತ್ತಾಗ, ನೀವು ಮನೆಯರಾಗಿ ಹಿಂಗಂದ್ರೆ ಹೆಂಗ್ರಿ ಅತಿಯಮ್ಮ ಅಂತ ನಾನು. ಅಲ್ಲ ನಾನು ಅಂತೇನೆ ಬಿಡ್ತೇನೆ, ಅದು ಆಮ್ಯಾಗಿನ ಮಾತು. ನಿಮ್ಮ ತಮ್ಮ ಹಂಗಂತಾರನ್ರಿ? ಅದ್ರ ನಿಮ್ಮ ತಮ್ಮನ ಬಗ್ಗೆ ನೀವು ಇಷ್ಟ ಅರ್ಥ ಮಾಡ್ಕೊಂಡಿರೋದು? ತೊತ್ತ ನಮ್ಮ ತಮ್ಮನ್ನಲ್ಲ ನೀನು, ನಾಳೆ ನಿನ್ನ ಮಗಳನು ಅನ್ನಂಗಿಲ್ಲನ? ಆಯ್ತು ಪಾರ್ವತಿ ಅಂತಾಳ ನಾಳೆ, ಅಯ್ಯೋ ನಮ್ಮ ಅಮ್ಮನ ಎಲ್ಲ ಬಂದು ನೋಡ್ಕೊಂಡಿದ್ದು, ನೀವೇನು ಇದು ಮಾಡಿರಿ ಹೋಗ್ರಿ ಅಂತ ಅಂದ್ಲಂದ್ರು. ಅದಕ್ಕೆ ಅತಿಯಮ್ಮರ ಅಕ್ಕ ಹಂಗಂತಾಳ, ನೀವು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಕ್ಕ ಏನು ಹಂಗೆ ಅನ್ನಂಗಿಲ್ಲ, ನೀವು ಸುಮ್ಮನೆ ಇಲ್ಲದ ಊಹೆ ಮಾಡ್ಕೊಳಕತ್ತೀರಿ. ಹೌದಕ್ಕ, ಪಾರ್ವತಿ ಹಂಗೆ ಮಾತಾಡೋ ಹುಡುಗಿಯಲ್ಲ. ಸುಮ್ಮನೆ ರೇಖೆನ ಒಂದ್ ಇಡ್ತಾಳ ಒಂದ್ ಬಿಡ್ತಾಳ, ಪಕ್ಕ ಬೇರಿಕಿದ ಹಂಡ ಬೇರಿಕಿ. ನೀನು ಮೊನ್ನೆ ನಿನ್ನ ಈಕಿ ಹಿಂಗಂದ್ಲು ಅಂತ ಹೇಳಿದ್ದಕ್ಕೆ ಮನಿ ಬಿಟ್ಟು ಹೋರಿ ನೀವ ಅನ್ನೋ ಅರ್ಥಕ್ಕೆ ಮಾತಾಡಪ್ಪ ನಿನ್ ಸೊಸಿ ಅಂತ ಹೇಳಿದೆ. ಏನಾರ ಅಂದೆ ನೀನು? ಅಕ್ಕಿ ಪರನ ಮಾತಾಡಿದಿಲ್ಲ, ಸೊಸಿ ಹೆಚ್ಚಾಗಿ ಹೇಳಿ ನಿನಗೆ. ಸೊಸಿ ಪರನ ಮಾತಾಡಿದಿ, ಹಿಂಗೆ ಯಾಕಂದಿ ನಮ್ಮ ಅಕ್ಕಗಂತ ಒಂದು ಮಾತಾರ ಕೇಳಿದೇನ? ಅಲ್ಲ ಅದನ್ನ ಅಕ್ಕ, ನಂಗೆಲ್ಲ ಗೊತ್ತು. ಪಾರ್ವತಿ ಹಂಗೆ ಮಾತಾಡೋ ಹುಡುಗಿ ಅಲ್ಲ. ಆಕೆ ನಿನಗೇನು ಅಂದಿಲ್ಲ. ನೀನೇ ಆಕಿಗೆ ನಿಮ್ಮಮ್ಮನ ಕಳಿಸು, ನಿಮ್ಮಮ್ಮನ ಕರ್ಕೊಂಡು ಹೋಗು ಏನೋ ಅಂದೆ ಅಂತೆ. ನನಗೆಲ್ಲ ಅಶ್ವಿನಿ ಹೇಳಿದ್ಲು. ಅದಕ್ಕೆ ಆಕಿ ನನಗೆ ಇಲ್ಲಿಂದ ಹೋಗು ಅನ್ನೋ ಅಧಿಕಾರ ನಿಮಗಿಲ್ಲ, ಯಾಕಂದ್ರೆ ಇದು ನನ್ನ ಗಂಡನ ಮನೆ ಅಂತ ಅಂದಾಳ ಆಕಿ. ಅದ್ರಾಗ ಎಂತಪ್ಪ ಐತಿ? ಹೌದು ತೋರಪ್ಪ. ಏನು ಮಾತಾಡಕತ್ತಿದ್ರಿ? ಇದು ಪಾಟೀಲ, ಯಪ್ಪ ಮಗನ, ಒಂದು 4 ದಿನ ಊರಿಗೆ ಹೋಗ್ಬಿಡ್ತೇನಪ್ಪ ನಾನು. ಯಾಕಂದ್ರೆ ಏನಾಗೈತೆ ಅಂದ್ರೆ ಯಾಕೋ ಒಂಥರ ಎಷ್ಟು ದಿನ ಈಗ ಒಂದು ವಾರ ಆತು ನಾ ಇಲ್ಲಿದ್ದೆ. ಪಾರ್ವತಿ ಆರಾಮ ಅದಾಳ ಈಗ. ಆಕಿಗೆ ಭಾಳ ತುಂಬ ಹೋಟೆಲಿದ್ದಾಗ ನನ್ನ ಅವಶ್ಯಕತೆ ಐತಿ. ಏನು ಈಗ ಆರಾಮ ಅದಾಳ ಅಡ್ಯಾಡ್ಕೊಂತ ಮನ್ಯಾಗ. ಏನು ನಾನು ನೋಡಿದ್ನಲ್ಲ, ಪಾರ್ವತಿ ಭಾಳ ಚಂದ ನೋಡ್ಕೊಳಕತ್ತಾಳ. ನಿನ್ನ ಹೆಂಡತಿ ನನ್ನ ಮೊಮ್ಮಗಳನ್ನ ಭಾಳ ಚಂದ ನೋಡ್ಕೊಳಕತ್ತಾಳ. ನನ್ನ ಅವಶ್ಯಕತೆನೇ ಇಲ್ಲ ಈಗ ಆಕಿಗೆ. ಮತ್ತು ನಾನೂ ಅಷ್ಟೆ, ಅನ್ನು ನೋಡ್ಕೊಳಕ್ಕೂ ಆಕಿ ಕಮಲವನು ಬಂದಾಳ. ಆಕಿನೂ ಚಲೋನ ನೋಡ್ಕೊಂತಾಳ ಪಾಪ, ಸುಳ್ಳ ಯಾಕನ್ಬೇಕು. ಅದಕ್ಕೆ ಇರಲಿ, ನಾನು ಊರಿಗೆ ಹೋಗ್ಬಿಡ್ಲಪ್ಪ ಒಂದು ವಾರ. ನನಗೆ ಯಾಕೆ ಒಂಥರ ನನಗೆ ಹೋಗಿ ಅಲ್ಲೇ ಮನ್ಯಾಗ ಏನು ಅಸ್ತವ್ಯಸ್ತ ಆದಂಗೆ ಅನ್ಸಾಯ್ತಿ. ವಯಸ್ಸಿಗೆ ಬಂದು ಮೊಮ್ಮಗಳಲ್ಲಿನೂ ಐತಿ, ಅದಕ್ಕೆ ಹೋಗ್ಬೇಕಂತ. ಅಲ್ಲ ಅಮ್ಮ ಇರ್ರಿ, ಯಾಕೆ ಬೇಜಾರು ಮಾಡ್ಕೊಂತೀರಿ? ಇರ್ರಿ, ನಮ್ಮ ಅಕ್ಕ ಹಂಗೆ ಅಂದಿದ್ದಕ್ಕನ? ಇಲ್ಲಪ್ಪ, ಆಕಿ ಏನಂದ ನಂಗೆ ಗೊತ್ತಿಲ್ಲ, ನಾನು ಹೋಗೋಣ ಅಂತ. ಅಲ್ಲಿ ನನ್ನ ಮಗನ ಬಿಟ್ಟು ಬಂದ, ಅವನು ಜೀವ ನೆನ್ಸಾಕತ್ತೇವ ಅಂತಂದ ಅಷ್ಟೇ. ಅವೇನು ಬಾ ಅಂದಿಲ್ಲ ಪಾಪ. ಮತ್ತು ಬಾ ಅಂದ್ರೆ ಎಲ್ಲಿ ಪಾರ್ವತಿಗೆ ಬೇಜಾರಾಕೈತೆ ಅಂತ ಅವನು ಬಾ ಅಂದಿಲ್ಲ. ಆದರೆ ನಂಗೆ ಗೊತ್ತಾಕತಿ, ಅವಂಗೂ ನಾನು ನೋಡ್ದೆ ನಾನು ಬಿಟ್ಟು ಇರೋಕ್ಕಾಗೋದಿಲ್ಲ. ಆಮೇಲೆ ಒಂದು ಜಾಗ ಬಿಟ್ಟು ಒಂದು ಕಡೆ ಇರೋಕೆ ಭಾಳ ದಿನದ ಮೇಲೆ ಆಗೋದಿಲ್ಲಪ್ಪ. ಅದಕ್ಕೆ ಪಾರ್ವತಿನ ಅರವಿಂದ ಆತು, ನಿನ್ನ ಹೆಂಡತಿ ಆತು, ಎಷ್ಟು ಚಂದ ನೋಡ್ಕೊಳಕತ್ತೀರಿ. ಏನು ಹಂಗಾಗಿಡೋ ಜೋಪಾನ ಮಾಡಕತ್ತೀರಪ್ಪ. ಇನ್ನು ನಾನು ಬೇಕಿದ್ದೇ ಮಾಡಲಿ, ಅನು ನೋಡ್ಕೊಳಕ್ಕೂ ಎಲ್ಲರೂ ಅದಿರಿ. ಹಾಗಾಗಿ ನನಗೆ ಅದೊಂದು ಬೇಜಾರು ಏನಿಲ್ಲ. ಇದು ಈಕಿ ಇಲ್ಲೇ ಇರ್ತಾಳೆ, ಏನು 10 ಮಂದಿ ನೋಡ್ಕೊಳಕಂತರೂ ಅಲ್ಲ, ಹೌದಿಲ್ಲ? ಅದಕ್ಕೆ ಇದು ನಾ ಹಂಗಾರೆ ಊರಿಗೆ ಹೋಗ್ಬರ್ತೀನಪ್ಪ ಇವತ್ತು. ಅಲ್ಲ ಆದರೂ ಇದ್ದಿದ್ರೆ ಬೇಸಿತ್ತು. ಅಲ್ಲ ಅವ್ರು ಪಾಪ ಅಷ್ಟು ಹೋಗ್ಬೇಕು ಅನ್ನೋ ಥರ ಅವ್ರಿಗೆ ಏನು ಕೆಲಸ ಐತೆ ಏನಲ್ಲ. ನೀನು ಹೋಗ್ಬೇಕು ಇರು ಅಂತಿ. ಅದಕ್ಕೆ ಊರಿಗೆ ಹೋಗೋಣ ಅಂತ. ಸರಿ, ಮತ್ತೊಂದು 4 ದಿನ ಬಿಟ್ಟು ಬರ್ರಿ. ಏನು ನಿಮ್ಮಂತ ಹಿರಿಯರು ಇಂಥ ಹೊತ್ತಿನ ಮನ್ಯಾಗ ಇರ್ಬೇಕು. ಆಯ್ತಪ್ಪ, ಬರ್ತೀನಿ, ಬರ್ಕೊಂತ ಹೋಗ್ಕೊಂತಿರ್ತೀನಿ. ನೀ ಅದಕ್ಕೆಲ್ಲ ಏನು ತಿಳಿ ಕೆಡಿಸ್ಕೊಬೇಡ. ಹಾಪ ಆಯ್ತು ರೀ. ಹಂಗಾರೆ ನಾನು ಆಫೀಸ್ಗೆ ಹೋಗ್ಲಿನ್ರಿ, ನಂದೊಂದು ಕೆಲಸ ಅದಾವಲ್ಲೇ. ಅದಕ್ಕೆ ನೀವು ಹೋಗಿ ಬರ್ರಿ ಮರ, ಹುಷಾರಿ. ಅರವಿಂದ್ಗೆ ಹೇಳ್ತೇನೆ ನಾನು, ನಿಮ್ಮನ್ನು ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಡ ಅಂತೇಳಿ. ಇಲ್ಲ ಊರಿಗೆ ಬಿಟ್ಬಿಡ್ತಾನೆ ತಗೋರಿ. ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಸ್ನಾಗ ಆದ್ಲೇ ಈಗ ಫ್ರೀ ಟಿಕೆಟ್ ಅಂತೇಳಿ ಭಾಳ ಗದ್ಲ ಅಂದ್ರೆ ಗದ್ಲ. ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಾನು ಅರವಿಂದ್ಗೆ ಹೇಳ್ತೇನೆ, ಅವನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸರಿ ಆಯ್ತಪ್ಪ, ಹಂಗಾಗಲಿ. ಆದರೂ ಈ ಕಿವಿಗೆ ಹಾಕೊಳ್ಳೋದು ಒಂದು ಮಷಿನ್ ಕೊಡಿಸಿ ಭಾಳ ಚಲೋ ಕೆಲಸ ಮಾಡಿದೆಪ್ಪ. ಭಾಳ ಖುಷಿ ಆಗಕತ್ತೈತಿ ನನಗಂತೂ. ಎಲ್ಲರ ಮಾತು ಕೇಳಾಕತ್ತೈತಿ. ಇಷ್ಟು ದಿನ ನಾ ಏನು ಅನ್ಕೊಂಡಿದ್ದೆ ಅಂದ್ರೆ, ನಾ ಕರೆಕ್ಟಾಗಿ ಕೇಳಿಸ್ಕೊಂತೇನೆ, ಇವರ ಕರೆಕ್ಟ್ ಮಾತಾಡಂಗಲ್ಲ, ಇವರ ಏನೋ ಅಂದ್ರೆ ನನಗೆ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಕೊಟ್ಟು ಜಗಳ ಮಾಡ್ತಿದ್ದೆ. ಅದಕ್ಕೆ ಈಗ ಗೊತ್ತತ್ತು ನನಗೆ, ನಂದ ಕಿವಿ ಬರೋಬ್ಬರಿ ಇಲ್ಲ ಅಂತೇಳಿ. ಅನೋ ಬರ್ರಿ ಬೀಗ್ರೆ, ಏನು ಇದಕ್ಕಿದ್ದಂಗೆ ಬರ್ರಿ ಕುಂದ್ರ ಬರ್ರಿ. ಆರಾಮದಿರೇನ್ರಿ ಬೀಗ್ರೆ? ಆರಾಮದೇನು ನೋಡ್ರಿ, ನೀವು ಆರಾಮದಿರಲ್ರಿ? ಮತ್ತೆ ಸಮಾಚಾರ? ಇಷ್ಟು ದಿನ ಬರಲೇ ಇಲ್ಲ, ಬರ್ಕೊಂತ ಹೋಗ್ಕೊಂತಿರ್ಬೇಕಿಲ್ರಿ? ಇಲ್ರಿ, ಮಗಳ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ಬೀಗ್ರು ಒಂದೇ ಸಮನೆ ಇರ್ರಿ ನೀವು ಹೋಗ್ಬೇಡ್ರಿ ಅಂತ ಒಂದೇ ಸಮನೆ. ಏನು ಮಾಡ್ತೀರಿ ಹೇಳ್ರಿ? ಮತ್ತು ಅದಕ್ಕೆ ಅಲ್ಲಿನೂ ಬಿಟ್ಟು ಬರೋಂಗೂ ಇದ್ದಿದ್ದಿಲ್ಲ. ಕಡೆಗೆ ನಾನಾಗಿಲ್ಲ, ಮನ್ಯಾಗ ಸೊಸಿ ಹೊಟ್ಟಿಲ್ಲದಾಳ್ರಿ, ಅಲ್ಲೇ ತವ್ರ ಮನೆಗೆ ಕಳಿಸೇವಿ. ನಾನು ಕಳಿಸ್ದಾಗಿಂದ ಹೋಗೇ ಇಲ್ಲ ನೋಡ್ಕೊಂಡು ಬರೋಕೆ. ಅದಕ್ಕೆ ಒಂಚೂರು ಹೋಗಿ ನೋಡ್ಕೊಂಡು ಬರ್ಬೇಕು. ಇಲ್ಲಿ ತೋರಿ ಮನೆ ಕಡೆ ಯಾರಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತೇಳಿ ಬಂದೆ. ಮತ್ತು
ಅಲ್ಲ ಅಷ್ಟು ಗಂಟು ಬಿದ್ದಿದ್ರ ಇರ್ರಿ ಇರ್ರಿ ಅಂತೇಳಿ ಭಾರಿ ಪುಣ್ಯ ಮಾಡಿರಿ ಬಿಡ್ರಿ. ಅಲ್ಲ ಅಂತ ಮನಿ ಕೊಟ್ಟಿರಲ್ಲ ನೀವು ನಿಮ್ಮ ಮಗಳನ್ನ ಹೇಳ್ರಿ. ಅಯ್ಯೋ ಭಾಳ ಚಲೋ ಅದಾಳ್ರಿ. ಪಾರ್ವತಿ ನಾನು ಬರ್ತೀನಿ. ಇದು ಹೋಗಿ ಬಿಟ್ರಿ. ಇಲ್ಲ ಬಳತ್ತವ್ರ ಆಫೀಸಿಗೆ ಹೊಂಟು ನಿಂತ ನಾನು ಇರ್ರಿ ಇರ್ರಿ ಅಂದಿದ್ದಕ್ಕೆ ಅಂದ್ರೆ ಮಾತಾಡತ್ತಿದ್ರಿ ಇವ್ರು ಹಂಗಾಗಿ ನಿಂತಿದ್ರಿ ಅಷ್ಟೇ. ಅದಕ್ಕೆ ಈಗ ಹೋದ್ರ ನೋಡ್ರಿ. ಮತ್ರಿ ಇದು ಪಾರ್ವತಿ ಒಂದು ಸ್ವಲ್ಪ ಚಾ ತೊಗೊಂಬರ್ವಾ ಅಕ್ಕರ್ ಬಂದಾರ. ಚಾಗಿಲ್ಲ ಏನು ಬೇಡ್ರಿ ಕುಡ್ದೆ ಬಂದೇನಿ ಈಗ ಆದ್ರೂ ನೀವು ಬಿಡಂಗಿಲ್ಲಪ್ಪ ಆತಾಗ. ಮತ್ರಿ ಆರಾಮದಿರಲ್ರಿ? ಮಗಳ ಹೆಂಗದಾಳ ಆರಾಮದಾಳನ್ರಿ? ಅನು ಆರಾಮದಾಳ ನೋಡ್ರಿ. ಅಯ್ಯೋ ಇಲ್ಲಿ ಇದ್ದಿಂದ ಆರಾಮಿಲ್ದಂಗೆ ಇರ್ತಾಳನ್ರಿ? ಆರಾಮ ಇರ್ತಾಳ ಬಿಡ್ರಿ. ಏನು ಕಡಿಮೆ ಆಗೈತಿ ರಾಣಿಗತೆ ಕಾಲನ್ನೆಲ್ಲ ಕೆಡ್ಲಾರ್ದಂಗೆ ನೋಡ್ಕೋತಿರ್ ಬಿಡ್ರಿ. ಅಲ್ಲ ಸುಳ್ಳಲ್ಲ ನಮ್ಮ ಮನ್ಯಾಗೂ ಹಂಗೆ ಅದಾಳ ಬಿಡ್ರಿ. ಸುಳ್ಳು ಯಾಕನ್ಬೇಕು ಮತ್ತೆ ಅಲ್ಲಿನೂ ಪಾಪ ಏನು ಒಂದು ಕೆಲಸ ಹಚ್ಚಿಲ್ಲ ಏನಿಲ್ಲ ಹೊಟ್ಟಿಲ್ಲದಾಳ ಅನ್ನೋ ಕಾರಣಕ್ಕೆ. ಅಯ್ಯೋ ನನ್ನ ಮಗಳು ಇರೋ ಮಟನ ಅಷ್ಟು ಚಂದ ನೋಡ್ಕೊಂಡ್ಲು. ಈಗ ಇದಕ್ಕೆ ಅಲ್ಲೇ ಗಂಡನ ಮನೆ ಮದುವೆ ಮಾಡಿಕೊಟ್ಟಿಂದ ಅಂತೂ ಬಿಡ್ರಿ ಇಲ್ಲೇ ಬಂದಾಳನು. ಎಷ್ಟು ಒಂದು ಚಲೋ ಅದಾಳ ಅಂದ್ರೆ ಕರೆನ ಕೊಟ್ಟಿದ್ದ ಮನೆಯಾರ ಎಷ್ಟು ಚಲೋ ಐತ್ರಿ. ಏನು ಅವ್ರ ಅತ್ತಿ ಹಂಗಯ್ಯ ಹಿಡ್ಕೊಂಡು ನೋಡ್ರಿ ಕರೆನ. ಮತ್ತು ಅವರ ಗಂಡನೂ ಅಷ್ಟೇ ಭಾಳ ಪ್ರೀತಿಯಿಂದ ನೋಡ್ಕೊತಾನೆ, ಭಾಳ ಪ್ರೀತಿಯಿಂದ ನೋಡ್ಕೊತಾನೆ. ಆ ಹುಡುಗಿರಿ ಆ ಹುಡುಗಂತನ ಅದೇ ಎಂತ ಹಚ್ಕೊಂಡೈತಿ ಅಂತೀರಿ. ಅಯ್ಯೋ ಭಾಳ ಹಚ್ಕೊಂಡೈತಿ ಹುಡುಗಿ. ಹೌದಾ? ಅಲ್ಲ ಹೊಳ್ಳೊಳ್ಳೆ ಹೋಗಕ್ಕೆ ಹೋಗ್ಬೇಡಿ ಈಗ ಸದ್ಯಕ್ಕೆ. ಯಾಕಂದ್ರೆ ಅತೀಶ ಹೋಗೋದ್ರಿಂದ ಏನಾಗ್ಬಿಡ್ತೈತಿ ಅಂದ್ರೆ ಸುಮ್ಮನೆ ಇಲ್ಲದೆ ಇರೋ ಒಂದು ಮಾತು ಬರಕ್ಕೆ ನಿಂದಿರ್ತಾವ ಮತ್ತೆ. ಓ ನಾನು ಹೋಗೋದಲ್ರಿ ಅವರೇ ಬಾ 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 ಅಂತ ಅದಾರ. ಹಾಗಾಗಿ ನಾನು ಒಲ್ಲೆ ಅಂದ್ರು ಕೇಳವಲ್ರಿ. ಪುಣ್ಯ ಮಾಡಿರ್ಬಿಡ್ರಿ ನಿಮ್ಮ ಮಗಳು ನೋಡ್ರಿ. ಅದು ಎರಡನೇ ಸಂಬಂಧ ಆದರೂ ಅಷ್ಟು ಚಲೋ ಮನೆ ಸಿಕ್ಕೈತಲ್ಲ ಅದನ್ನು ಹೇಳ್ರಿ. ಹ್ಞೂ ರೀ ಏನು ನಾ ಮಾಡಿದ ಪುಣ್ಯನ ನನ್ನ ಮಗಳು ಮಾಡಿದ ಪುಣ್ಯನ ಗೊತ್ತಿಲ್ಲ. ಪುಣ್ಯ ಭಾಳ ಮಾಡಿರಲ್ಲ ಅದಕ್ಕೆ ಸಿಕ್ಕಿರ್ಬೇಕು. ಮತ್ತೆ ಅಂದಲ್ಲೇ ಒಳ್ಳೆಯರಿಗೆ ಒಳ್ಳೆ ಮನೆ ಸಿಗೋದು. ಚಾಕಿಟ್ಟೆನವ? ಇಟ್ಟೆನಮ್ಮ. ಅಂದಾಗ ಇನ್ನೊಂದು ವಿಚಾರ ರೀ, ನನ್ನ ಸೊಸಿ ಹೊಟ್ಟಿಲದಾಳ ನೋಡ್ರಿ. ಅಯ್ಯೋ ಅದು ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ನು ಏನೋ ಅದು ದೇವ್ರ ಫಲ ಕೊಟ್ಟರು ಏನೋ ಒಟ್ಟು ಗೊತ್ತಿಲ್ಲ. ನನ್ನ ಸೊಸಿ ಹೊಟ್ಟಿಲದಾಳ ನೋಡ್ರಿ. ಈಗ ನನಗೆ ಭಾಳ ಒಂದು ಖುಷಿ ನೋಡ್ರಿಪ್ಪ ನಿಜವಾಗ್ಲು. ಅವಿನೀತಿ ಹೊಟ್ಟಿಲದಾಳನ? ಹಾಂ ರೀ ಹೊಟ್ಟಿಲದಾಳ. ಈಗ ಮತ್ತೆ ಆಲೆ ಮತ್ತೆ 2 ತಿಂಗಳು ಆತನ. ಓ ಹೌದೇನ್ರಿ? ಆಗಲಿ ಒಳ್ಳೇದಾಗಲಿ. ಹೆಂಗ ಒಟ್ಟು ದೇವ್ರು ಕಂಡು ಬಿಟ್ನಲ್ರಿ. ನಾನಂತರೂ ಎಷ್ಟು ಸಲ ದೇವ್ರ ಕಡೆ ಬೇಡ್ಕೊಂಡೇನೆ ಏನ ಪಾಪ ಹುಡುಗಿ ಒಂದು ಕೊಡಪ್ಪ ದೇವ್ರೆ. ಯಾಕಂದ್ರೆ ಮಕ್ಕಳು ಮರಿ ಇಲ್ಲ ಅಂದ್ರೆ ಅದೊಂದು ಜೀವನ ಅಲ್ಲ, ಪಾಪ ಅವ್ರಿಗೂ ಕೊಡಪ್ಪ ದೇವ್ರೆ ಅಂತೇಳಿ ಅದು ಎಷ್ಟು ಸಲ ಬೇಡ್ಕೊಂಡೇನೆ ಏನ. ನೀವು ಭಾಳ ಭಕ್ತಿಯಿಂದ ದೇವ್ರ ಕಡೆ ಬೇಡ್ಕೊಂಡಿರಲ್ಲ ಅದಕ್ಕೆ ದೇವ್ರು ಹೊರ ಕೊಟ್ಟಾನ ಅನಿಸ್ತಾಯ್ತು ನನಗಂತರೂ. ಈಕೆ ಪಾರ್ವತಿದಾತ ಅವ್ರ ಅವಂದಾತ ಏನೂ ಇಲ್ಲ, ಏನೂ ಇಲ್ಲ. ಆರಾಮದೇನವ ಪಾರ್ವತಿ? ಆರಾಮದೇನು ನೋಡ್ರಿ. ನೀವು ಆರಾಮದಿರಲ್ರಿ? ನಾ ಆರಾಮದೇನವ. ಮತ್ತೇನ ಸಮಾಚಾರ? ಏನಂತಾನ ಮಗ? ಆರಾಮದಾನ? ಮಗಂದು ಏನಿಲ್ರಿ ಸಮಾಚಾರ. ಅಮ್ಮ ಚಲೋ ನೋಡ್ಕೊಳಕತ್ತಾರಲ್ಲ ಹಂಗಾಗಿ ಅವನು ಟೆನ್ಷನ್ ಬಿಟ್ಟು ಆರಾಮದ ನೋಡ್ರಿ. ಭಾಳ ಹುಷಾರಿರ್ಬೇಕವ ನೀನು, ಭಾಳ ಹುಷಾರಿರ್ಬೇಕು. ಏನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಏನ ತಿನ್ಬೇಕಂದ್ರು ನೀ ಮತ್ತೀನ ಕೇಳಿನೇ ಇದು ಮಾಡಿ ನೀನು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಯಾವ್ದು ಚಲೋ ಯಾವ್ದು ಕೆಟ್ಟ ಅಂತೇಳಿ. ಏನು ಪಾರ್ವತಿದ ಹೆರಿಗೆ ಮಟನು ಈ ಅಮ್ಮಾರಿಲ್ಲೇನ? ಆದರೂ ತಡ್ಕೊಂಡಿರಲ್ಲ ಹೇಳ್ರಿ ನೀವು. ಕಿವಿ ಕೇಳಲ್ಲ ಏನಿಲ್ಲ, ವಟ 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 ಹಚ್ಕೊಂಡು ನಾವು ಒಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ, ನಾವು ಒಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂತ ಇರ್ತಿರಲ್ಲ ನೀವು. ಗಟ್ಟಿ ಬಿಡ್ರಿ. ಮತ್ತೆ ನಂದೆಲ್ಲ ಕಿವಿ ಕೇಳ್ತೈತಿ. ಏನ ಕಿವಿಗೆ ಮಷಿನ್ ಹಾಕಿಸ್ಕೊಂಡೇನಿ. ಅದೇ ಪಾಟೀಲಣ್ಣಾರ ತಂದು ಕೊಟ್ಟಾರ ಪಾಪ. ಸುಳ್ಳು ಯಾಕನ್ಬೇಕು ಪಾಟೀಲಪ್ಪ ಕಿವಿಗೆ ಮಷಿನ್ ತಂದು ಕೊಟ್ಟಾಗಿಂದ ಕಿವಿ ಭಾಳ ಚಲೋ ಕೇಳಿಸ್ತಾ ಐತಿ. ಹೌದಾ? ಚಲೋ ಚಲೋ ಆಯ್ತು, ಒಳ್ಳೇದಾತ್ರಿ. ಹಂಗಾರೆ ತಗೊಟ್ಟಿ ಎಲ್ಲರೂ ಆರಾಮಿದ್ರೆ ಸಾಕ್ರಿ. ನಿಮಗೆ ಭಾಳ ಖುಷಿಯಾಗಿರ್ಬೇಕಲ್ಲ. ಖುಷಿ ಆಗ್ಲಾರ್ದ ಇದ್ದಿತ್ತಾನೆ ಮತ್ತೆ. ನಾನೇನು ಹೆರಿಗೆ ಆಗೋ ಮಟ್ಟ ಇಲ್ಲ ಇರೋದಿಲ್ಲ. ಈಗ ನಾನು ಊರಿಗೆ ಹೊಂಟಿದ್ದೆ, ಹೋಗಿ ಮತ್ತೆ ಒಂದು 15-20 ದಿನ ಬಿಟ್ಟು ಬರೋದಾದ್ರೆ ಬರ್ತೀನಿ. ಯಾಕಂದ್ರೆ ನನಗಿಂತ ಹೆಚ್ಚಿಂದ ಇವರೇ ನೋಡ್ಕೊಳಕತ್ತಾರಲ್ಲ ಚಲೋತ್ತಂಗೆ.